ಧಾರವಾಡದ ಸ್ವಾತಂತ್ರ್ಯ ಹೋರಾಟಗಾರರಾದ ಹುಸೇನ್ ಸಾಬ್ ಗೂಡುಬಾಯಿ ಅವರ ಮಗ ಶ್ರೀಯುತ ಮಹಮ್ಮದ್ ಅಲಿ ಗೂಡುಬಾಯಿರವರು ಅವರು ಒಬ್ಬ ಶ್ರೇಷ್ಠ ಕಾದಂಬರಿಕಾರರು. ಅವರು ಇವತ್ತು ನಮ್ಮ ಜೊತೆಗಿದ್ದು ನಮ್ಮ ಭಾಗ್ಯ. ಅವರ ಕಾದಂಬರಿಗಳ ಮೂಲಕ ಓದುಗರ ಮನಸ್ಸನ್ನ ಗೆದ್ದಿದ್ದಾರೆ. ಅವ್ರನ್ನ ಇನ್ನೂ ಮಾತಾಡ್ಸೋಣ ಬರ್ರಿ. ಎಲ್ಲ ಪ್ರೇಕ್ಷಕರಿಗೆ ನಮಸ್ಕಾರ. ನಾನು ಮಹಮ್ಮದ್ ಅಲಿ ಗೂಡುಬಾಯಿ ಅಂಥೇಳಿ 35 ವರ್ಷದಿಂದ ಸಾಹಿತ್ಯ ಕ್ಷೇತ್ರದಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಈಗಾಗಲೇ ನನ್ನ 12 ಕಾದಂಬರಿಗಳು, 4 ಕಥಾ ಸಂಕಲನಗಳು, 4 ಲೇಖನ ಮಾಲೆಗಳು ಹಾಗೂ 4 ಕವನ ಸಂಕಲನಗಳು, ಒಟ್ಟು 24 ಕೃತಿಗಳು ಪ್ರಕಟ ಆಗಿವೆ. ನಮ್ಮ ಕರ್ನಾಟಕದ ಕನ್ನಡ ಓದುಗರ ಹೆಚ್ಚಾಗಿ ಮಹಿಳೆಯರ ಸ್ತ್ರೀ ವಸ್ತುಗಳನ್ನು ಆಯ್ಕೆ ಮಾಡಿಕೊಂಡು ಅವರು ಎದುರಿಸುವಂಥ ಸಮಸ್ಯೆ, ನೋವು, ದುಃಖ ನನ್ನ ಕಾದಂಬರಿಗಳಲ್ಲಿ ಒಂದು ರಸವತ್ತಾಗಿ ಅವರಿಗೆ ಒಂದು ಕ್ರಾಂತಿಕಾರಿ ಬದಲಾವಣೆ ಅವರಲ್ಲಿ ತರಬೇಕು, ಆ ಛಲ ಮೂಡಿಸಬೇಕು ಅನ್ನುವಂಥ ಭಾವನೆ ಇಟ್ಟುಕೊಂಡು ನಾನು ಕಾದಂಬರಿಗಳನ್ನು ಸೃಷ್ಟಿ ಮಾಡಿದ್ದೀನಿ. ಈಗಾಗಲೇ ಸಾಕಷ್ಟು ಊರುಗಳಿಗೆ ಪರಿಚಯ ಆಗಿದ್ದೀನಿ, ತಮಗೆಲ್ಲ ಗೊತ್ತೇ ಇದೆ. ಅದರಂತೆ ಇವಾಗ ಪ್ರಶಸ್ತಿಗಳನ್ನು ಕೊಡುವಾಗ ವಯಸ್ಸಿನ ತಾರತಮ್ಯ ಮಾಡಿ 60 ವರ್ಷಕ್ಕೆ ಅದರ ಮೇಲ್ಪಟ್ಟು ಏನು ಪ್ರಶಸ್ತಿಗಳನ್ನು ಕೊಡ್ತಾ ಇದ್ದಾರೆ, ಅದು ಯಾಕೋ ತುಂಬ ಸಾಹಿತಿಗಳಿಗೆ ನೋವಿನ ವಿಷಯ ಆಗಿದೆ. ಯಾಕಂದರೆ ಅವ್ರ ಶಕ್ತಿ ಎಲ್ಲ ಮುರಿದು ಹೋಗಿರ್ತದೆ. ಆ ಸಂದರ್ಭದಲ್ಲಿ ಅವ್ರಿಗೆ ನಮಗೆ ಯಾವ ಪ್ರಶಸ್ತಿ ಕೂಡ ಬೇಡ, ನಾವು ನಮ್ಮಷ್ಟಕ್ಕೆ ಬದುಕಿದರೆ ಸಾಕು. ಈವರೆಗೂ ನಾವು ಸಾಹಿತ್ಯ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ವಿ, ನಮಗೆ ಗುರುತಿಸುವಂಥ ಕೆಲಸ ಆಗಿಲ್ಲ. ಈಗಾದರೂ ನಮಗೆ ಯಾಕೆ ಬೇಕು ಅನ್ನುವಂಥ ಮನೋಭಾವ ಇಟ್ಟುಕೊಂಡು ಅವರು ಬದುಕ್ತಿರ್ತಾರೆ. ಅದಕ್ಕಾಗಿ ಏನಿದೆ ಅದನ್ನು ಆ ಕಥಾವಸ್ತುವನ್ನು ಇಟ್ಟುಕೊಂಡು ಒಂದು ಕವನವನ್ನು ರಚನೆ ಮಾಡಿದ್ದೀನಿ. ಅದು ಪ್ರಶಸ್ತಿ ಅಂಥೇಳಿ, ಪ್ರಶಸ್ತಿಗೆ ಸಂಬಂಧಪಟ್ಟಂಥ ಅದು ಕವನ. ಅದು ತಮ್ಮ ಮುಂದೆ ಅದನ್ನು ನಾವು ಓದಿ ಹೇಳಬೇಕಂತ ಮಾಡಿದ್ದೀನಿ. ದಯವಿಟ್ಟು ಈ ಕವನವನ್ನು ತಾವು ಕೇಳಿ. ಕವನದ ಶೀರ್ಷಿಕೆ ಪ್ರಶಸ್ತಿ. ಬೇಡ ಸ್ವಾಮಿ ಬೇಡ, ನಮಗೆ ಯಾವ ಪ್ರಶಸ್ತಿಯೂ ಕೊಡುವುದು ಬೇಡ. ಬೇಡ ಸ್ವಾಮಿ ಬೇಡ, ನಮಗೆ ಯಾವ ಪ್ರಶಸ್ತಿಯೂ ಕೊಡುವುದು ಬೇಡ. ಕೆಲವು ಕೃತಿಗಳು ಬರೆದೊಡನೆಯೇ ಲಭಿಸಿವೆ. ಲಕ್ಷಾಂತರ ಓದುಗ ಅಭಿಮಾನಿಗಳ ಹಾರ ತುರಾಯಿಗಳು. ಸಂಘ ಸಂಸ್ಥೆಯಿಂದ ಮೆಚ್ಚುಗೆಯ ಬೆಳ್ಳಿ ಬಂಗಾರದ ಫಲಕಗಳು. ಸರಿಸಾಟಿಯಾಗಬಲ್ಲವೇ ಇದರೊಂದಿಗೆ ನಿಮ್ಮ ಪ್ರಶಸ್ತಿ ಫಲಕಗಳು? ಬೇಡ ಸ್ವಾಮಿ ಬೇಡ, ನನಗೆ 60 ತುಂಬಿರುವಾಗ ಯಾವ ಪ್ರಶಸ್ತಿಯೂ ಕೊಡುವುದು ಬೇಡ. ನಮ್ಮಲ್ಲಿದೆ ಸರಳ ಸಜ್ಜನಿಕೆಯ ಸೂತ್ರ, ಬೇಕಿಲ್ಲ ನಮಗೆ ಯಾರಿಗೂ ಶಿಫಾರಸು ಪತ್ರ. ಎಂದೂ ಸುಳಿದಿಲ್ಲ ಆಯ್ಕೆ ಕಮಿಟಿಯ ಹತ್ರ, ಕೃತಿ ಓದಿ ಮೆಚ್ಚಿದವರೇ ನಮ್ಮೆಲ್ಲರಿಗೂ ಮಿತ್ರ. ಬೇಡ ಸ್ವಾಮಿ ಬೇಡ, ನಮಗೆ 60 ತುಂಬಿರುವಾಗ ಯಾವ ಪ್ರಶಸ್ತಿಯೂ ಕೊಡುವುದು ಬೇಡ. ಕೊಡುವಾಗ ಕೊಡದಿರುವ, ಇನ್ನು ಶಕ್ತಿ ಇರುವಾಗಲೇ ನೀಡದಿರುವ, ಶರೀರದ ಮಾಂಸ ಖಂಡ ಕರಗಿ ನೀರಾಗಿರುವಾಗ, ಎಲುವಿನ ಹಂದರದಂತೆ ಕಾಣುತ್ತಿರುವಾಗ, ಶಾಲು ಮಾಲೆಯೇ ಅತಿ ಭಾರ ಎಂದೆನಿಸುವಾಗ, ಶಕ್ತಿ ಇಲ್ಲದೆ ಸೊಂಟಬಾಗಿದಾಗ, ಎರಡೂ ಬದಿಗೂ ರಟ್ಟೆ ಹಿಡಿದು ಅತಿ ಪ್ರಯಾಸದಿಂದ ವೇದಿಕೆಯ ಬೆಟ್ಟಿಲು ಹತ್ತಿಸುವಾಗ, ಬೇಡ ಸ್ವಾಮಿ ಬೇಡ, ನಮಗೆ 60 ತುಂಬಿರುವಾಗ ಯಾವ ಪ್ರಶಸ್ತಿಯೂ ಕೊಡುವುದು ಬೇಡ. ಯಾವ ಕ್ಷಣ ಪ್ರಾಣ ಹಾರಿ ಹೋಗುವುದೋ ಏನೋ, ಓದುಗರ ತೃಪ್ತಿಗಾಗಿಯೇ ಜೀವ ಬಿಗಿ ಹಿಡಿದಿರುವಾಗ, ಕೊನೆಯ ಕೃತಿ ಬರೆದು ಮುಗಿಸುವೇನೋ ಇಲ್ಲವೋ ಎಂಬ ಭಯ ಮೈ ಮನಸ್ಸಿಗೆ ಮುತ್ತಿಕೊಂಡಿರುವಾಗ, ಬೇಡ ಸ್ವಾಮಿ ಬೇಡ, ನಮಗೆ 90 ತುಂಬಿರುವಾಗ ಯಾವ ಪ್ರಶಸ್ತಿಯೂ ಕೊಡುವುದು ಬೇಡ. ಮೆದುಳು ಚುರುಕಿರುವಾಗ, ಶರೀರ ಕಟ್ಟುಮಸ್ತಿದ್ದಾಗ, ದೇಶ ರಕ್ಷಣೆಯ ದೇಶ ಪ್ರೇಮದ ಭಕ್ತಿ ಭಾವ ತುಂಬುವಾಗ, ಸರ್ವಧರ್ಮೀಯರಲ್ಲಿ ಸಹೋದರತ್ವ ಭಾವನೆ ಬೆಸೆಯುವಾಗ, ಅತಿಥಿ ಎಂದು ಗೌರವದಿಂದ ಸಭೆ ಸಮ್ಮೇಳನಗಳಿಗೆ ಆಹ್ವಾನಿಸುವಾಗ, ಗುರುತಿಸಿಕೊಡದಿರುವಾಗ ಈಗೇಕೆ ನಮಗೆ ಪ್ರಶಸ್ತಿ? ಬೇಡ ಸ್ವಾಮಿ ಬೇಡ, ನಮಗೆ 60 ತುಂಬಿರುವಾಗ ಯಾವ ಪ್ರಶಸ್ತಿಯೂ ಕೊಡುವುದು ಬೇಡ. ಲೇಖನಿ ಹಿಡಿದಾಗಿನಿಂದ ಸಂಘ ಸಂಸ್ಥೆಗಳು ಹೆಮ್ಮರವಾಗಿ ಬೆಳೆಸಿವೆ. ಸರ್ಕಾರ ಕೊಡದಿರುವ ಗೌರವ ಸಂಘ ಸಂಸ್ಥೆಗಳು ಕೊಟ್ಟಿವೆ. ಎಲೆ ಮರಿಯ ಕಾಯಿಯಂತೆ ಸೇವೆ ಸಲ್ಲಿಸುತ್ತಿರುವವರನ್ನು ಪರಿಗಣಿಸಿವೆ. ಹಾರ ತುರಾಯಿಯ ಭಾರ ಹೊರುವ ಶಕ್ತಿ ಇರುವಾಗಲೇ ಗೌರವಿಸಿವೆ. ಅರ್ಜಿ ಹಾಕದೆ ಸೇವಾ ಸಬೂಬು ತೋರಿಸದಿರುವ ನಮಗೆ ಇಂದೇಕೆ ಪ್ರಶಸ್ತಿ ಆಯ್ಕೆ ಮಾಡಿರುವಿರಿ? ಬೇಡ ಸ್ವಾಮಿ ಬೇಡ, ನಮಗೆ 60 ತುಂಬಿರುವಾಗ ಯಾವ ಪ್ರಶಸ್ತಿಯೂ ಕೊಡುವುದು ಬೇಡ. ಲಕ್ಷಾಂತರ ಓದುಗರು ತೊಡಿಸಿದ ಮೆಚ್ಚುಗೆ ಮಾಲೆಗಳೇ ನನ್ನ ಪ್ರಶಸ್ತಿಗಳು. ಲಕ್ಷಾಂತರ ಓದುಗರು ತೊಡಿಸಿದ ಮೆಚ್ಚುಗೆಯ ಮಾಲೆಗಳೇ ನಮ್ಮ ಪ್ರಶಸ್ತಿಗಳು. ಕನ್ನಡ ಉಳಿಬೇಕು, ಕನ್ನಡ ಬೆಳೆಸಬೇಕು,
ಕನ್ನಡದ ಮೇಲಿನ ಆಸಕ್ತಿ, ಪ್ರೇಮ ಹಾಗೂ ಸಾಹಿತ್ಯದ ಅಭಿರುಚಿಯನ್ನು ಹುಟ್ಟಿಸಬೇಕು ಅಂತಂದರೆ ಕೇವಲ ಸಭೆ ಸಮಾರಂಭಗಳಿಂದ ಮಾತ್ರ ಸಾಧ್ಯವಿಲ್ಲ. ಅದಕ್ಕೆ ಲಕ್ಷಾಂತರ ರೂಪಾಯಿ ಹಾಕುವ ಅವಶ್ಯಕತೆಯೂ ಇಲ್ಲ. ಆದರೆ ಲೇಖಕರನ್ನು ನಾವು ಜೀವಂತವಾಗಿ ಇಡಬೇಕು ಅಂತಂದರೆ ಅವ್ರಿಗೆ ಬೇಕಾಗುವಂಥ ಸರ್ಕಾರದಿಂದ ಸಿಗುವಂಥ ಸೌಲಭ್ಯಗಳನ್ನು ನೀವು ಒದಗಿಸಿಕೊಡಬೇಕು. ಅವರು ಬರೆದಂಥ ಕೃತಿಗಳನ್ನು, ಪ್ರತಿಯೊಬ್ಬ ಲೇಖಕರ ಕೃತಿಗಳನ್ನು 1000 ಕೃತಿಗಳನ್ನು ಆಯ್ಕೆ ಮಾಡಬೇಕು ಸಗಟು ಖರೀದಿಗೆ. ಅಂದಾಗ ಮಾತ್ರ ಕನ್ನಡ ಉಳಿತದ, ಕನ್ನಡ ಬೆಳೀತದ. ಬೇರೆ ರಾಜ್ಯಗಳೆಲ್ಲ ಈ ರೀತಿ ಇವೆ. ಬೇರೆ ರಾಜ್ಯದಲ್ಲಿ 1000 ಕೃತಿ ತಗೋತಾರೆ. 10-20 ವರ್ಷದ ಹಿಂದೆ ತೆಗೆದುಕೊಳ್ಳುವಂಥ 300 ಕೃತಿಗಳು ಇವತ್ತಿಗೂ 300 ಕೃತಿಗಳನ್ನು ನೀವು ಸಗಟು ಖರೀದಿ ಮಾಡ್ತೀರಿ. ಅಂದಾಗ ಲೇಖಕ ಯಾವ ಆಧಾರದ ಮೇಲೆ ಬದುಕಬೇಕು, ಅವನು ಯಾಕೆ ಆಸಕ್ತಿಯಿಂದ ಬರೀತಾನೆ, ಅದನ್ನು ನೀವು ಮನವರಿಕೆ ಮಾಡ್ಕೋಬೇಕು. ಸರ್ಕಾರ ಇದರ ಬಗ್ಗೆ ಹೆಚ್ಚು ಆಲೋಚನೆ ಮಾಡಬೇಕು, ಕಮಿಟಿಗಳನ್ನು ರಚನೆ ಮಾಡಬೇಕು. ತೊಂದರೆಗಳು ಏನಾಗ್ತಾ ಇದೆ ಸಾಹಿತಿಗಳಿಗೆ ಅದನ್ನು ನೋಡಬೇಕು. ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿರ್ತಾರೆ, ಅವರನ್ನು ಗುರುತಿಸುವಂಥ ಕೆಲಸ ಆಗಬೇಕು. ಅಂದಾಗಲೇ ಮಾತ್ರ ಕಲೆ, ಸಾಹಿತ್ಯ, ಸಂಗೀತ ಎಲ್ಲವೂ ಉಳಿಸೋಕ್ಕೆ ಸಾಧ್ಯ. ಇದು ಸರ್ಕಾರದ ಹೊಣೆ. ದಯವಿಟ್ಟು ಇದರ ಮೇಲೆ ಸರ್ಕಾರ ಗಮನ ಹರಿಸ್ತದೆ. ಖಂಡಿತವಾಗಿಯೂ ಅವರ ಕೃತಿಗಳನ್ನು, 1000 ಕೃತಿಗಳನ್ನು ಇನ್ನು ಮೇಲೆ ಮಾಡ್ತಾರೆ ಅನ್ನುವಂಥ ಆಶಾಭಾವನೆ ಇಟ್ಕೊಂಡಿದ್ದೀವಿ. ನಮಸ್ಕಾರ. ಕೇಳಿದ್ರಲ್ಲ ವೀಕ್ಷಕರೇ, ಶ್ರೀಯುತ ಮೊಹಮ್ಮದ್ ಅಲಿ ಗೂಡುಬಾಯಿ ಅವರು ರಚನೆ ಮಾಡಿರುವಂಥ ಕವನ. ಈ ಕವನದಿಂದ ಆದರೂ ಸರ್ಕಾರ ಎಚ್ಚೆತ್ಕೊಳ್ಬೇಕು. ಸಾಹಿತಿಗಳಿಗೆ ಅವರ ವಯಸ್ಸಿರಬೇಕಾದ್ರೇ ಪ್ರಶಸ್ತಿಗಳನ್ನು ನೀಡಿ ಅವ್ರನ್ನ ಪ್ರೋತ್ಸಾಹಿಸುವಂತಹ ಮನಸ್ಸು ಅವ್ರಿಗೆ ಬರಬೇಕಾಗಿದೆ. ಇದೇ ರೀತಿಯಾಗಿ ಸಾಹಿತಿಗಳು, ಕಾದಂಬರಿಕಾರರು, ರಂಗಕರ್ಮಿಗಳು ಎಲ್ಲ ಕ್ಷೇತ್ರದಲ್ಲೂ ಸಾಧನೆ ಮಾಡಿದಂಥ ಹಾಗೂ ಎಲೆಮರೆಯ ಕಾಯಿಯಂತೆ ಇರುವಂಥ ಕಲಾವಿದರನ್ನು ಎಲ್ಲರನ್ನೂ ಪರಿಚಯಿಸ್ತಾ ಹೋಗ್ತೀವಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಎಲ್ಲರೂ ನೋಡ್ತಾ ಹೋಗ್ರಿ. ಧನ್ಯವಾದಗಳು.